ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 7ನೇ ತರಗತಿಯ ವಿಜ್ಞಾನದಲ್ಲಿ ಸೇತುಬಂಧ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ. ಪ್ರಶ್ನೆ 1 ನೋಡಿ. ಹಸು ಮತ್ತು ಕಲ್ಲಿನ ಮಧ್ಯೆ ಇರುವ ಒಂದು ವ್ಯತ್ಯಾಸವನ್ನು ಹೇಳಿ. ಉತ್ತರ ಏನು ಮಕ್ಕಳ? ಹಸು ಜೀವಿಯಾಗಿದೆ, ಕಲ್ಲು ನಿರ್ಜೀವ ವಸ್ತುವಾಗಿದೆ. ಹಾಗೆ ಎರಡನೇದಾಗಿ, ಹಸು ಚಲಿಸುತ್ತದೆ, ಕಲ್ಲು ಚಲಿಸುವುದಿಲ್ಲ ಅಲ್ವಾ? ಯಾವ್ದಾದ್ರು ಒಂದನ್ನು ನೀವು ಹೇಳಬೇಕಾಗತ್ತೆ. ಪ್ರಶ್ನೆ 2, ಮರವನ್ನು ಜೀವಿ ಎಂದು ಏಕೆ ಕರೆಯುತ್ತಾರೆ? ಉತ್ತರ, ಮರ ಬೆಳೆಯುತ್ತದೆ ಹಾಗೂ ಉಸಿರಾಡುತ್ತದೆ, ಆದ್ದರಿಂದ ಮರವನ್ನು ಜೀವಿ ಅಂತ ಕರೀತಾರೆ ಮಕ್ಕಳ. ಪ್ರಶ್ನೆ 3, ನೀರಿಗೆ ಸಕ್ಕರೆ ಹಾಕಿದಾಗ ಏನಾಗುತ್ತೆ ಮಕ್ಕಳ? ಸಕ್ಕರೆ ಹಾಕಿ ನಾವೇನು ಮಾಡ್ತೀವಿ? ಕದಡಿದ ತಕ್ಷಣ ಅದು ನೀರಲ್ಲಿ ಕರಗೋಗುತ್ತೆ. ನೀರಿಗೆ ಸಕ್ಕರೆ ಹಾಕಿದಾಗ ಕರಗುತ್ತದೆ. ಪ್ರಶ್ನೆ 4, ಗಿಡಕ್ಕೆ ನೀರು ಹಾಕದಿದ್ದರೆ ಏನಾಗುತ್ತದೆ ಮಕ್ಕಳ? ಗಿಡ ಒಣಗುತ್ತಲ್ವಾ, ಹಾಗಾಗಿ ಗಿಡಕ್ಕೆ ನೀರು ಹಾಕದಿದ್ದರೆ ಒಣಗಿ ಸಾಯುತ್ತದೆ. ಪ್ರಶ್ನೆ 5, ಉದ್ದವನ್ನು ಅಳೆಯಲು ಯಾವ ಸಾಧನವನ್ನು ಬಳಸುತ್ತಾರೆ? ಉತ್ತರ, ಉದ್ದವನ್ನು ಅಳೆಯಲು ಮಾಪಕ ಅಂದರೆ ಸ್ಕೇಲನ್ನು ಬಳಸುತ್ತಾರೆ. ಪ್ರಶ್ನೆ 6, ದೇಹದ ತಾಪಮಾನವನ್ನು ಅಳೆಯಲು ಏನು ಬಳಸುತ್ತಾರೆ? ಉತ್ತರ, ದೇಹದ ತಾಪಮಾನವನ್ನು ಅಳೆಯಲು ತಾಪಮಾನ ಮಾಪಕ ಅಂದರೆ ಥರ್ಮಾಮೀಟರನ್ನು ಬಳಸುತ್ತಾರೆ. ಪ್ರಶ್ನೆ 7, ಮಳೆ ಬಂದರೆ ರಸ್ತೆಗಳು ಏಕೆ ಒದ್ದೆಯಾಗುತ್ತವೆ? ಉತ್ತರ, ಮಳೆಯ ನೀರು ರಸ್ತೆಯ ಮೇಲೆ ಬೀಳುವುದರಿಂದ ರಸ್ತೆಗಳು ಒದ್ದೆಯಾಗುತ್ತವೆ. ಪ್ರಶ್ನೆ 8, ಸೂರ್ಯನ ಬೆಳಕು ಇಲ್ಲದಿದ್ದರೆ ಗಿಡಗಳಿಗೆ ಏನಾಗುತ್ತದೆ? ಸೂರ್ಯನ ಬೆಳಕು ಇಲ್ಲದಿದ್ದರೆ ಗಿಡಗಳು ಸರಿಯಾಗಿ ಬೆಳವಣಿಗೆ ಆಗುವುದಿಲ್ಲ. ಪ್ರಶ್ನೆ 9, ಮರಗಳನ್ನು ನೆಡುವುದರಿಂದ ಏನು ಪ್ರಯೋಜನ? ಉತ್ತರ, ಮರವನ್ನು ನೆಡುವುದರಿಂದ ನಮಗೆ ಶುದ್ಧವಾದ ಗಾಳಿಯು ಸಿಗುತ್ತದೆ. ಪ್ರಶ್ನೆ 10, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕಾದ ಕಾರಣ ಏನು? ಉತ್ತರ, ಪ್ಲಾಸ್ಟಿಕ್ ಪರಿಸರಕ್ಕೆ ಹಾನಿ ಉಂಟು ಮಾಡುತ್ತದೆ, ಆದ್ದರಿಂದ ಇದನ್ನು ದಿನಬಳಕೆಯಲ್ಲಿ ಬಹಳ ಕಡಿಮೆಯಾಗಿ ಉಪಯೋಗವನ್ನು ಮಾಡಬೇಕಾಗತ್ತೆ. ಮಕ್ಕಳ, ಇಲ್ಲಿಗೆ 7ನೇ ತರಗತಿಯ ವಿಜ್ಞಾನದಲ್ಲಿ ಸೇತುಬಂಧ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋದಿಂದ ನಿಮಗೇನಾದರೂ ಉಪಯೋಗ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.